ಹಾವೇರಿಯ ಕುನ್ನೂರು ಗ್ರಾಮದಲ್ಲಿ ಅಭಿವೃದ್ಧಿ ಅನ್ನೋದನ್ನ ಕೇಳಂಗೆ ಇಲ್ಲ. ಅಲ್ಲಿ ಮರೀಚಿಕೆ ಆಗ್ಬಿಟ್ಟಿದೆ. ಅಭಿವೃದ್ಧಿ ಕೆಲಸ ಅಂದ್ರೆ ಗೊತ್ತೇ ಇಲ್ಲ ಆ ಬಂದು ಭಾಗದ ಜನತೆಗೆ. ಹಾವೇರಿಯ ಕುನ್ನೂರು ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆ, ಒಳಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ಅನ್ನೋದಂತೂ ಇಲ್ಲವೇ ಇಲ್ಲ. ಜನಪ್ರತಿನಿಧಿಗಳು ಅಧಿಕಾರಿಗಳಿಂದ ನಿರಂತರವಾಗಿ ನಿರ್ಲಕ್ಷ್ಯ. ವೋಟ್ ಕೇಳುವಾಗ ಮಾತ್ರ ಮನೆ ಬಾಗ್ಲಿಗೆ ಬರ್ತಾರೆ. ಶುದ್ಧ ಕುಡಿಯುವ ನೀರಿಗೂ ಕೂಡ ಗ್ರಾಮದಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿದ್ರು ಕೂಡ ಕೆಲಸಗಳು ಮಾತ್ರ ಆಗ್ತಾ ಇಲ್ಲ. ಬಿಡುಗಡೆಯಾದ ಹಣ ಏನಾಗಿದೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರು ಪ್ರಶ್ನೆ ಈಗ ಮಾಡಿದ್ರೆ ಏನು ಬಂತು ಉಪಯೋಗ? ಯಾರು ಕೂಡ ಉತ್ತರ ಕೊಡೋದಿಲ್ಲ. ವೋಟ್ ಕೇಳುವಂತ ಸಂದರ್ಭದಲ್ಲಿ ಅಕ್ಕ ವೋಟ್ ಹಾಕು, ಅಣ್ಣ ವೋಟ್ ಹಾಕು ಅಂತ ಜನಪ್ರತಿನಿಧಿಗಳು ಮನೆ ಬಾಗ್ಲಿಗೆ ಬರ್ತಾರೆ. ನಾನು ಆ ಕೆಲಸ ಮಾಡ್ಕೊಡ್ತೀನಿ, ಈ ಕೆಲಸ ಮಾಡ್ಕೊಡ್ತೀನಿ, ಬಹಳ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಬಿಡ್ತೀವಿ ಅಂತ ಬಿಲ್ಡಪ್ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾಮಾರಿ ವೋಟ್ ಹಾಕಿದ್ರೆ ಇದೇ ಪರಿಸ್ಥಿತಿಯನ್ನ ಅನುಭವಿಸಬೇಕಾಗತ್ತೆ. ಕೇವಲ ನಾವು ಜನಪ್ರತಿನಿಧಿಗಳನ್ನ ಪ್ರತಿ ಬಾರಿ ಕೂಡ ದೂರೋದಿಕ್ಕಾಗಲ್ಲ. ನೀವು ಯಾರನ್ನ ಆಯ್ಕೆ ಮಾಡಿದ್ದೀರಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು. ಈಗ ಸದ್ಯಕ್ಕೆ ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅಂತಾನೆ ಹಣ ಬಿಡುಗಡೆ ಮಾಡಿರ್ತಾರೆ. ಆದರೆ ಅಭಿವೃದ್ಧಿ ಅಂತಂದ್ರೆ ಆ ಭಾಗದ ಜನತೆಗೆ ಗೊತ್ತೇ ಇಲ್ಲ. ಬಿಡುಗಡೆಯಾದ ಹಣ ಏನಾಯ್ತು ಅಂತ ಜನರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಕೊಡೋರು ಯಾರಿದ್ದಾರೆ? ಯಾರು ಕೂಡ ಉತ್ತರವನ್ನು ಕೂಡ ಕೊಡಲ್ಲ. ಅಧಿಕಾರಿಗಳು ನೋಡಿ ಎಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ. ಒಂದು ಒಳಚರಂಡಿ ವ್ಯವಸ್ಥೆ ನೋಡಿದ್ರಂತೂ ಅಲ್ಲಿಗೆ ಹೋಗೋದಕ್ಕೆ ಮನಸ್ಸಾಗಲ್ಲ. ಜನರದ್ದು ಹೆಂಗಲ್ಲಿ ಜೀವನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲವಂತೆ. ಒಂದು ಮೂಲಭೂತ ಸೌಲಭ್ಯಗಳಿಲ್ಲ, ಸೌಕರ್ಯಗಳಿಲ್ಲ ಅಂತಂದ್ರೆ ಜನರ ಪರಿಸ್ಥಿತಿ ಏನಾಗಬೇಕು? ಈಗಲಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗತ್ತೆ.